ನಮಸ್ತೆ ಎಲ್ರಿಗೂ. ನೋಡಿ, ನಾನು ಅಂಗಡಿಗೆ ಹೋಗಿ ಕೆಲಸದಿಂದ ಬಂದು ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ಈಚೆ ಬಂದೆ. ಕೊಡೆಯಲ್ಲಿ ಇಟ್ಟಿದ್ದೀನಿ, ಮಳೆ ಹುಯ್ತೈತೆ. ನಿಮ್ಮ ಕಡೆನೂ ಹುಯ್ತಾಯ್ತಾ? ನೋಡಿ, ಇಲ್ಲಿ ಬಂತು ಮಳೆ, ಹುಯ್ತಾನೆ ಐತಿ ನಡುವಿಂದ ಹಂಗೂ ಹಿಂಗೂ. ಮಳೆ ಮೋಡನೇ ಕಾಣಲಿಲ್ಲ. ಬಟ್ಟೆ ಒಣಗಾಕಿದ್ದೆ ಮೇಲ್ಗಡೆ, ಬಟ್ಟೆ ಎತ್ಕೊಬಂದ್ಬಿಟ್ಟೆ ಹೋಗಿ. ಮಳೆ ಬಂದರೆ ನೆಂದೋಗ್ಬಿಡ್ತವೆ ಅಂದ್ಬಿಟ್ಟು ಹೋಗಿ ಎತ್ಕೊಬಂದು ಅಲ್ಲಿ ಒಲೆ ಹನಿತಾಯಿತ್ತು ಸಣ್ಣಗೇನೆ. ನಾನು ಸ್ವಲ್ಪ ಅಂಗಡಿಗೆ ಹೋಗ್ಬಿಟ್ಟು ಬರ್ಬೇಕಾಯ್ತು, ಅದಕ್ಕೆ ಹೋಗೋಣ ಅಂತ ಹೋದೆ. ಅಂಗಡಿಗೆ ಹೋಗ್ಬಿಟ್ಟು ಬಂದೆ. ನಾನು ಬರೇ ಕಾಲಲ್ಲೇ ಓಡಾಡ್ತಾ ಇದ್ದೀನಿ ಅಂಗಡಿಗೆ. ಯಾಕೆ ಅಂದರೆ ಚಪ್ಪಲಿ ತಗೊಂಡಿದ್ದೆ ಮೊನ್ನೆ. ಅವು ನಾಯಿ 4 ದಿವ್ಸದ ಮುಂದೆ ಬಂದುಬಿಟ್ಟು ಎಲ್ಲ ಕಡ್ದುಬಿಟ್ಟು ಹೆಂಗೆ ಕಡ್ದಾಕ್ಬಿಟ್ಟವೆ ಅಂದರೆ ಅವು ಚಪ್ಪಲಿ ಅನ್ಸೋದೇ ಇಲ್ಲ, ಆ ಥರ ಕಡ್ದಾಕ್ಬಿಟ್ಟೈತೆ. ಆಮೇಲೆ ನಾನಂತೂ 4 ದಿವ್ಸದಿಂದ ಇವತ್ತಿನ 4 ದಿವಸ ಆಯಿತು ಚಪ್ಪಲಿ ತಗೊಳಕ್ಕೆ ಆಗಿಲ್ಲ. ಮತ್ತು ನಾನು ಬರೇ ಕಾಲಲ್ಲೇ ಓಡಾಡ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ ನನ್ನ ಮಗ ಬಿಟ್ಟು ಬರ್ತಾನೆ, ಸಂಜೆ ಟೈಮ್ ಕರ್ಕೊಂಬಂದು ಬಿಡ್ತಾನೆ. ಹಂಗಾಗಿ ನಡ್ಕೊಂಡೇನು ಹೋಗಲ್ಲ ನಾನು, ಕಾಲಾಗಲ್ವಲ್ಲ ಅದಕ್ಕೇ. ಅಲ್ಲೂ ನೀರಾಗ ಆಡ್ತೀನ, ಬರೇ ಕಾಲಲ್ಲಿ ಓಡಾಡೋಕ್ಕಾಗಲ್ಲ. ಆದರೂ ಇವತ್ತು ಬರೇ ಕಾಲಲ್ಲೇ ಅಂಗಡಿ ತಕ್ಕ ಹೋಗಿದ್ದೆ. ಅವನ ಶೂ ನನ್ನ ಚಪ್ಪಲಿ ಹೋದರೆ ಹೋಗಲಿ, ಅವನ ಶೂನು ಸಹ 1,500 ರೂಪಾಯಿ ಶೂ ತಗೊಂಡಿದ್ದ. ಅವನು ಸಹ ನೆನ್ನೆ ನೈಟು ಒಂದು ಶೂ ಫುಲ್ ಕಡ್ದು ಎಸ್ಬಿಟ್ಟೈತೆ, ಇನ್ನೊಂದೇ ಒಂದೈತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತಪ್ಪ ನಾಯಿಗಳು ಹಿಂಗೆ ಮಾಡಿದ್ರೆ. ಆಮೇಲೆ ನನಗೆ ಬರೇ ಕಾಲಲ್ಲಿ ಓಡಾಡೋಕ್ಕಾಗ್ತಿಲ್ಲ. ಹಂಗೂ ಇವಾಗ ಕೆಸರಲ್ಲೇ ಬರೇ ಕಾಲಲ್ಲೇ ಹೋಗಿ ಬಂದಿದ್ದೀನಿ ಅಂಗಡಿ ಹತ್ರ. ಹೋಗಿ ಹೂವು ತಗೊಂಡು ಬಂದೆ. ಹೂವು ತಗೊಂಡು ಒಂದು ಮುಸ್ಲಿಮ್ಸ್ ಹುಡುಗಿ ಹೂವು ಮಾರ್ತಿತ್ತು, ಅಲ್ಲಿ ನಾನು ಹೂವು ತಗೊಂಡು ಅಂಗಡಿಗೆ ಹೋಗ್ಬಿಟ್ಟು ಬಂದೆ. ಅಂದರೆ ಬೇರೆ ಅಂಗಡಿಗೆ ಇನ್ನೊಂದು ಸ್ವಲ್ಪ ಏನೋ ಅದು ಇದು ತಗೋಬೇಕಾಯ್ತಲ್ಲ, ಅದಕ್ಕೆ ಬರಬೇಕಾದ್ರೆ ಆ ಹುಡುಗಿ ಹತ್ರನೇ ಹೂವು ತಗೊಂಡು ಅಲ್ಲೇ ಇಟ್ಟು ಬಂದಿದ್ನಲ್ಲ, ಆ ಹುಡುಗಿ ಮತ್ತೆ ಇನ್ನೂ ಸ್ವಲ್ಪ ಕಟ್ಟಿರೋ ಹೂವು ಕೊಡ್ತು, ತಗೊಳಕ್ಕೆ ಹಾಕು ಅಂತ. ನಾನು ದುಡ್ಡಿಲ್ಲಮ್ಮ ಅಂದೆ. ಬೇಡಕ್ಕ, ನನಗೆ ಬೇಡ ಅಂದ್ಬಿಟ್ಟು ಫ್ರೀಯಾಗಿ ಕೊಡ್ತು ಆ ಹೂವು, ಕಟ್ಟಿರೋ ಹೂವನ. ಹಂಗಾಗಿ ಇಸ್ಕೊಂಡು ಬಂದೆ. ಬರಬೇಕಾದ್ರೂ ನನಗೆ ಕಾಲಲ್ಲಿ ಚಪ್ಪಲಿನೇ ಇಲ್ಲ. ನಿಜವಾಗ್ಲೂ ನಾಯಿಗಳ್ದು ತುಂಬ ಕಾಟನಪ್ಪ ಇಲ್ಲಿ, ಚಪ್ಪಲಿನೇ ಬಿಡೋದಿಲ್ಲ. ಅಯ್ಯಪ್ಪ ಭಗವಂತ. ಗೇಟು ಇಲ್ಲ, ಅವಕ್ಕೇನು ಹಾಕ್ಕೊಳ್ಳೋಕ್ಕೂ ಏನೂ ಇಲ್ಲ ಸರಿಯಾಗಿ. ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಚಪ್ಪಲಿಗಳು ಬಿಟ್ಕೊಳ್ಳೋಕ್ಕೆ. ಹೊಸ ಚಪ್ಪಲಿಗಳು ನಿಜವಾಗ್ಲೂ 2 ತಿಂಗಳಾಗಿಲ್ಲ ನಾನು ಚಪ್ಪಲಿ ತಗೊಂಡು ಸರಿಯಾಗಿ, ಆವಾಗಲೇ ಕಡ್ದಾಕ್ಬಿಡ್ತು ಚಪ್ಪಲಿ. ಎಲ್ಲಿ ತರೋಣ ಅಲ್ವಾ ಚಪ್ಪಲಿಗಳಿಗೆ ದುಡ್ಡು? ಇವಾಗೇನು ಕಮ್ಮಿ ಬರುತ್ತಾ ಚಪ್ಪಲಿಗಳು? 250-300 ರೂಪಾಯಿ ಚಪ್ಪಲಿಗಳು ಇವಾಗ. ಹಿಂಗೆ ಕಡ್ದಾಕ್ಬಿಟ್ರೆ ಏನು ಮಾಡೋದು ಅಲ್ವಾ? ಮೂಕ ಪ್ರಾಣಿ ಅಂತೀವಿ ನಾವು, ಮಾಡೋ ಕೆಲಸ ನೋಡ್ರಿ ಯಾವ ಥರ ಮಾಡ್ತವೆ ಅಂತ. ಓಡಾಡೋಕ್ಕೆ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದಂಗೆ ಆಗ್ತೈತೆ. ಯಾಕಂದರೆ ಅಲ್ಲಿ ನೀರಾಗ ಆಡ್ತೀನಿ, ಇಲ್ಲಿ ಕಲ್ಲು ಮೇಲೆ ಕಾಲು ಇಕ್ಬಿಟ್ರೆ ಹೆಂಗಾಗುತ್ತೆ ಗೊತ್ತಾ? ಬರೇ ಕಾಲಲ್ಲಿ ಓಡಾಡೋಕ್ಕೆ ಆಗ್ತಿಲ್ಲ. ಆದರೂ ಚಪ್ಪಲಿ ತಗೊಳಕ್ಕಾಗ್ತಿಲ್ಲ ನನಗೆ. ನಾನು ಚಪ್ಪಲಿ ತಗೊಳ್ಳೋದ್ರ ಬದಲು ಬಾಡಿಗೆ ಕಟ್ಟಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅಮೌಂಟ್ ಎತ್ತಿಟ್ಟಿದ್ದೆ. ಬಾಡಿಗೆ ಕಟ್ಟೋಕ್ಕೆ ಬೇಕು ಅಂದ್ಬಿಟ್ಟು ಸ್ವಲ್ಪನೇ ಎತ್ತಿಟ್ಟಿದ್ದೆ. ನನ್ನ ಮಗನಿಗಿನ್ನೂ ಸಂಬಳ ಹಾಕಿಲ್ಲ, ಅದಕ್ಕೇ ನೋಡೋಣ ಯಾರ ತಗೋನ ಇಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬಾಡಿಗೆ ಕಟ್ಟೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ನನ್ನ ಹತ್ರ ಇರೋದ್ರಾಗ ನಾನು ಎತ್ತಿಟ್ಟಿದ್ದೆ. ಅದ್ರಾಗೆ ಅವನು ಬೆಳಗ್ಗೆ ನನ್ನ ಮಗ ನನಗೆ ಕರ್ಕೊಂಡೋಗಿ ಬಿಟ್ಟು ಬಂದ. ನಾನು ಚಪ್ಪಲಿ ತಗೊಂಡಂಗೆ ದುಡ್ಡು ಎತ್ತಿಟ್ಟಿದ್ದೆ. ಬಾಡಿಗೆ ಕಟ್ಟಿದ್ದಾದ್ಮೇಲೆ ತಗೊಳ್ಳೋಣ ಚಪ್ಪಲಿನ, ಫಸ್ಟು ಬಾಡಿಗೆ ಕೊಟ್ಬಿಟ್ಟು ಆಮೇಲೆ ನೋಡ್ಕೊಳ್ಳೋಣ ಅಂತ. ಹಂಗೆ ಹೆಂಗೋ ಓಡಾಡೋಣ ಒಂದು 2 ದಿನ ಅಂದ್ಬಿಟ್ಟು ಬಾಡಿಗೆ ಕಟ್ಟೋಕ್ಕೆ ಅಂತ ಎತ್ತಿಟ್ಟಿದ್ರೆ, ಅವ್ನು ಕರ್ಕೊಂಡೋಗಿ ಬಿಟ್ಟು ಕಾಲೇಜಿಗೆ ಹೋಗವನೆ. ನನಗೆ ಕರ್ಕೊಂಡೋಗಿ ಕೆಲ್ಸದಾಗ ಬಿಟ್ಬಿಟ್ಟು ಬರಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಟೈರ್ ಪಂಚರ್ ಆಗಿಬಿಟ್ಟೈತೆ ಒಂದು ಗಾಡಿದು. ಅಲ್ಲಿ ಕಾಲೇಜ್ ಹತ್ರ ಹೋಗಿ ಅಲ್ಲಿ ಟೈರು ಪಂಚರ್ ಹಾಕಿಸ್ಕೊಂಡು ಅಲ್ಲಿಂದ ಮಂತಕ್ಕೆ ನಡ್ಕೊಂಡು ಬಂದು ಆ ದುಡ್ಡು ತಗೊಂಡು ಮತ್ತೆ ಹೋಗಿ ಅಲ್ಲಿ ಕೊಟ್ಬಿಟ್ಟು ಗಾಡೀಲಿ ಬಂದವನೆ. ಇಲ್ಲಿಂದ ಸುಮಾರು ಒಂದು 3 ಕಿಲೋಮೀಟ್ರ್ ಆಗುತ್ತೆ ಅವ್ನ ಕಾಲೇಜು. ಅಲ್ಲೇವರೆಗೂ ನಡೆದವನಿವತ್ತು. ಅಲ್ಲೇವರೆಗೂ ನಡ್ಕೊಂಡೋಗಿ ಆ ದುಡ್ಡು ಕೊಟ್ಬಿಟ್ಟು ಮತ್ತೆ ಗಾಡಿ ತಗೊಂಡು ಮನೆ ಹತ್ರ ಬಂದವನೇ. ನಾನು ಮಡಗಿರೋ ಹೊತ್ತಿಗೆ ನನ್ನ ಮಗ ತಗೊಂಡೋಗಿ ಕೊಟ್ಟ, ಇಲ್ದಿರ ಏನು ಮಾಡಬೇಕಿತ್ತು. ಆಮೇಲೆ ನನಗೆ ಫೋನ್ ಮಾಡವನು 1-2 ಸಲ, ನಾನು ಎತ್ತಿಲ್ಲ ಕೆಲಸದ ಹತ್ರ. ಆಮೇಲೆ ಹೇಳ್ದೆ, ಹಿಂಗೆ ಆಯ್ತಮ್ಮ ಅಂದ. ನಾನು ಹೇಳ್ದೆ, ಚಪ್ಪಲಿ ತಗೊಂಡಂಗೆ ಮಡಿಕೊಂಡಿದ್ನಲ್ಲಪ್ಪಿ ದುಡ್ಡು ಅಂದೆ. ಏನು ಮಾಡ್ಲಮ್ಮ, ಗಾಡಿ ಹಿಂಗಾಯ್ತು ಅಂದ. ಈಗ ಅವನಿಗೆ ಗಾಡಿ ಬೇಕೇ ಬೇಕು. ಯಾಕೆ ಅಂದರೆ ಅವ್ನು ಕೆಲ್ಸಕ್ಕೆ ಹೋಗ್ತಾನೆ ಮತ್ತು ಕಾಲೇಜ್ಗೆ ಹೋಗ್ತಾನೆ, ಹಂಗಾಗಿ ಗಾಡಿ ಬೇಕೇ ಬೇಕಲ್ಲ. ಹೋಗ್ಲಿ ಬಿಡಪ್ಪ, ಇನ್ನೇನು ಮಾಡೋದು, ನಾನು ಬರೇ ಕಾಲಾಗಿ ಇನ್ನೊಂದು 2 ದಿನ ಓಡಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಯಾರು ತವನ ಇಸ್ಕೊಂಡು ಅಡ್ಜಸ್ಟ್ ಮಾಡಿ ಬಾಡಿಗೆ ಕಟ್ಟಬೇಕು ಇವಾಗ. ನಿಜವಾಗ್ಲೂ ಒಂದೊಂದು ಜೊತೆ ಚಪ್ಪಲಿ ತಗೊಳಕ್ಕೂ ನಾವು ಹಿಂದೆ ಮುಂದೆ ನೋಡ್ತೀವಿ. ನಾಯಿಗಳು ಮಾಡೋ ಕೆಲಸ ನೋಡ್ರಿ ಯಾವ ಥರ ಅಂದರೆ, ಚಪ್ಪಲಿ ತಗೊಳಕ್ಕೂ ನಾವು ಹಿಂದೆ ಮುಂದೆ ನೋಡ್ತೀವಿ. ನಿಜವಾಗ್ಲೂ ಈ ಥರ ಯಪ್ಪ ಏನು ಜೀವನಗಳು, ಏನೋ ಒಂದೊಂದ್ಸಲ ಜೀವನಗಳು ಹಿಂಗೆ ಜ್ಞಾಪಿಸ್ಕೊಂಬಿಟ್ರೆ ಯಾರಿಗೂ ಬೇಡಪ್ಪ ಇಂಥ ಜೀವನಗಳು ಅನ್ಸ್ಬಿಡುತ್ತೆ. ಮನುಷ್ಯರಾಗಿ ಹುಟ್ಟಿದ್ದೀವಿ ನಿಜವಾಗ್ಲೂ, ಇನ್ನೂ ಎಂತೆಂಥ ಜೀವನ ಅನುಭವಿಸ್ಬೇಕು. ನಾನಂತೂ ಇಂಥವೆಲ್ಲ ತುಂಬ ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ, ಇನ್ನೂ ನೋಡ್ತಾನೇ ಇದ್ದೀನಿ. ಮುಂದೆ ಇನ್ನೂ ಎಷ್ಟು ದಿನ ಅಂತ ಇದನ್ನೇ ನೋಡ್ತೀನೋ ನನಗಂತೂ ಗೊತ್ತಿಲ್ಲ. ಒಂದು ಜೊತೆ ಸ್ಲಿಪ್ಪರ್ ತಗೊಳ್ಳೋ ಮಟ್ಟಕ್ಕೂ ನಾವು ಅಯ್ಯೋ ಏನು ಹೇಳ್ಕೊಳ್ಳೋದು. ನಮಗೆ ಒಂಥರ ಒಂದೊಂದು ಸಲ ಬೇಜಾರಾಗ್ಬಿಡುತ್ತೆ ಜೀವನ ನೆನಪಿಸ್ಕೊಂಬಿಟ್ರೆ. ದೇವರು
ಯಾವತ್ತಿದೆಲ್ಲ ನಮ್ಮಿಂದ ದೂರ ಆಗುತ್ತೋ. ನನಗಂತೂ ಒಂದು 2-3 ಜೊತೆ ಚಪ್ಪಲಿ ತಗೊಳ್ಳೋ ಮಟ್ಟಕ್ಕಂತೂ ನಾವಿಲ್ಲ. ಇರೋ ಒಂದೊಂದು ಜೊತೆ ಚಪ್ಪಲಿ, ಒಂದು ಜೊತೆ ಚಪ್ಪಲಿ ತಗೊಳ್ಳೋದೇ ಕಷ್ಟ. ನಾನು ಅಂತ ಒಂದು ಜೊತೆ ಚಪ್ಪಲಿ ತಗೊಂಡ್ರೆ 6 ತಿಂಗಳು ವರ್ಷ ಹಾಕ್ಕೊಂತೀನಿ ನಾನು. ಇನ್ನು 2-3 ಜೊತೆ ಚಪ್ಪಲಿ ಇನ್ನೆಲ್ಲಿ ತಗೊಳ್ಳಿ ನಾನು, ಅಲ್ವಾ? ಹಂಗಾಗಿ ನನಗೆ ನಿಜವಾಗ್ಲೂ ನಾನು ಚಪ್ಪಲಿ ತಗೊಳ್ಳೋಕೆ ಎತ್ತಿಟ್ಟಿದ್ದ ದುಡ್ಡು ಇವತ್ತು ನನ್ನ ಮಗನ ಗಾಡಿಗೆ ಹೋಯ್ತು ನೋಡಿ. ನಾವು ಏನೋ ಒಂದು ಮಾಡೋಕೆ ಹೋಗ್ತೀವಿ, ಅಲ್ಲಿ ಏನೋ ಒಂದು ಆಗಿರುತ್ತೆ, ಅಲ್ಲಿ ಏನೋ 100 ರೂಪಾಯಿ ಸೇವ್ ಮಾಡ್ತೀವಿ ಅನ್ನುವಾಗ ಇಲ್ಲೇನೋ ಒಂದು 200 ರೂಪಾಯಿ ಖರ್ಚು ಬಂದುಬಿಟ್ಟಿರುತ್ತೆ. ನಿಜವಾಗ್ಲೂ ಉಳ್ಸೋದು ಏನು, ಮನುಷ್ಯ ಎಲ್ಲಿ ಉಳಿಸೋದು, ಅಲ್ವಾ? ಉಳಿಸೋದು ತುಂಬ ಕಷ್ಟ ಐತೆ ನಿಜವಾಗ್ಲೂ. ಒಬ್ಬೊಬ್ರಿಗೆ ದುಡ್ಡಿನ ಬೆಲೆ ಗೊತ್ತಿರಲ್ಲ. ನನಗಂತೂ ಒಂದೊಂದು ರೂಪಾಯಿ ಬೆಲೆನೂ ಅರ್ಥ ಆಗ್ಬಿಡ್ತು ಚೆನ್ನಾಗಿ. ಒಂದೊಂದು ರೂಪಾಯಿ ದುಡ್ಡಿಗೂ ನಾನು ತುಂಬ ಇಂಪಾರ್ಟೆಂಟ್ ಕೊಡ್ತೀನಿ ಇವಾಗ. ಯಾಕಂದರೆ ಅರ್ಥ ಆಗೋಯ್ತು ನನಗೆ ಜೀವನ ಏನು ಅಂತ. ಚೆನ್ನಾಗಿ ಅರ್ಥನೂ ಮಾಡ್ಕೊಂಬಿಟ್ಟೆ ನಾನು. ಒಂದೊಂದು ರೂಪಾಯಿಗೂ ತುಂಬ ಕಷ್ಟ ಐತೆ. ಒಂದೊಂದು ರೂಪಾಯಿ ದುಡಿಯೋದು ತುಂಬ ಒಂದು ಸುಲಭ ಅಲ್ಲ. ಒಂದೊಂದು ರೂಪಾಯಿ ದುಡಿಯೋಕ್ಕೂ ತುಂಬ ಕಷ್ಟ ಐತೆ ಇವಾಗ ನಿಜವಾಗ್ಲೂ. ಇದೆಲ್ಲ ಯಾವಾಗ ಅರಿಯುತ್ತೋ